Hello, welcome back to Jakar Academy. So, ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಡಿಯರ್ ಗೌರ್ಮೆಂಟ್ ಟೀಚರ್ಸ್ ಅಂಡ್ ಡಿಯರ್ ಗೌರ್ಮೆಂಟ್ ಸ್ಟೂಡೆಂಟ್ಸ್, ನಿಮ್ಗೆಲ್ಲರಿಗೂ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಈಗಾಗಲೇ ನಮ್ಮ ಸರ್ಕಾರಿ ಇಲಾಖೆಯಲ್ಲಿರ್ತಕ್ಕಂಥ ಆಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾವುದರಲ್ಲಿ ಕರ್ತವ್ಯ ಆಪ್ ನಲ್ಲಿ ಕ್ಯಾಂಪ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ತಮ್ಮ ಅಟೆಂಡೆನ್ಸ್ ಅನ್ನ ಮಾರ್ಕ್ ಮಾಡ್ತಾ ಇದ್ದಾರೆ. ಸೊ ಮುಂದುವರೆದು ಇಲಾಖೆ ಒಂದು ಮಹತ್ತರ ಯೋಜನೆ ತಂದಿದೆ. ಅದು ಏನು ಅಂದ್ರೆ ವಿದ್ಯಾರ್ಥಿಗಳನ್ನು ಸಹಿತ AI ಬೇಸ್ಡ್ ಮುಖಚಹರೆಯನ್ನ ಫೇಸ್ ರಿಕಗ್ನೈಸೇಷನ್ ಅಟೆಂಡೆನ್ಸ್ ತರ್ತಾ ಇದೆ. ಸೊ ಈಗಾಗಲೇ ನಮ್ಗೆ ಎಲ್ಲರಿಗೂ ಗೊತ್ತಿರುವಂತೆ ಹಲವಾರು ಶಾಲೆಗಳಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಈಗಂತೂ ಕಡಿಮೆ ಆಗಿದೆ. ಮುಂಚೆ ಶಾಲೆ ಹೆಸರಲ್ಲಿ ಇಲ್ಲಿ ಇರ್ತಿತ್ತು ಆ ಒಂದು ವಿದ್ಯಾರ್ಥಿ ಹೆಸರು, ಆದ್ರೆ ವಿದ್ಯಾರ್ಥಿ ಬೇರೆ ಕಡೆ ಇರ್ತಿದ್ದ. ಜೊತೆಗೆ ಇಲಾಖೆ ಹಲವಾರು ಸವಲತ್ತುಗಳಾಗಿರ್ತಕ್ಕಂಥ ಬಿಸಿಯೂಟ ಆಗಿರಬಹುದು, ತದನಂತರ ಹಾಲ್ ಆಗಿರಬಹುದು, ಹೀಗೆ ಎಲ್ಲನೂ ಕೂಡ ಅಬ್ಸರ್ವೇಷನ್ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೂ ಸಹಿತ ಈ ವರ್ಷದಿಂದ ಶೈಕ್ಷಣಿಕ ವರ್ಷದಿಂದ ಅಂದ್ರೆ 2026 ಹಾಗೂ 27ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಈಗಾಗಲೇ PU ಸೆಕ್ಷನ್ ಅಲ್ಲಿ PU ಕಾಲೇಜಸ್ ಗಳಲ್ಲಿ ಇದು ಸ್ಟಾರ್ಟ್ ಆಗಿದೆ. ಜೂನ್ ನಿಂದನೇ, ಫ್ರಾಮ್ ಜೂನ್ ಸ್ಟಾರ್ಟಿಂಗ್ ಕಾಲೇಜ್ ಸ್ಟಾರ್ಟ್ ಆದಾಗಿನಿಂದನೇ ಆಗಿದೆ. ಸೊ ಇವಾಗ 1ನೇ ತರಗತಿ ಹಿಡ್ಕೊಂಡು 10ನೇ ತರಗತಿ ವಿದ್ಯಾರ್ಥಿಗಳಿಗೂ ಸಹಿತ ನಿರಂತರ ಆಪ್ ಮೂಲಕ ಸ್ಕೂಲ್ ಅಟೆಂಡೆನ್ಸ್ ಅನ್ನ ಮಾಡಬೇಕು ಎನ್ನುವಂತ ಸುದ್ದಿ ಕೇಳಿ ಬರ್ತಾ ಇದೆ. ಸೊ ಜಸ್ಟ್ ವಿದಿನ್ 1 ಮಂತ್ ಅಲ್ಲಿ ನಿರಂತರ ಆಪ್ ಮುಖಾಂತರ ನಾವು ಸ್ಯಾಟ್ಸ್ ಜನರೇಟೆಡ್ ವಿದ್ಯಾರ್ಥಿಗಳ ಒಂದು ಹಾಜರಾತಿಯನ್ನ AI ಬೇಸ್ಡ್ ಇರ್ತದೆ, ಮುಖಚೇರಿಯನ್ನ ಆಟೋಮೆಟಿಕ್ ಆಗಿ ಅದು ಗುರುತು ಹಿಡಿತದೆ. ಹಾಗೆ ನಿಮ್ಮ ಅಟೆಂಡೆನ್ಸ್, ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಮಾರ್ಕ್ ಆಗ್ತಾ ಇದೆ. ಸೊ ಇದರಲ್ಲಿ ಶಿಕ್ಷಕರ ಪಾತ್ರ ಏನು, ಶಿಕ್ಷಕರು ಏನೆಲ್ಲ ಕರ್ತವ್ಯ ನಿರ್ವಹಿಸಬೇಕು, ತದನಂತರ ಇದನ್ನೆಲ್ಲ ಯಾವ ತರ ಮಾಡ್ಬೇಕು ಎನ್ನುವಂಥದ್ದನ್ನ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ ಇನ್ನೂವರೆಗೂ ಯಾರು ಜಕಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ದಯವಿಟ್ಟು ಜಕಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳನ್ನ ಪಡಿತಾ ಇರಿ. ಸೊ ಬನ್ನಿ ತಡ ಮಾಡದಿನ ವಿಡಿಯೋವನ್ನ ಪ್ರಾರಂಭ ಮಾಡೋಣ. ಇಲಾಖೆ ಒಂದು ಹೊಸ ಆಪ್ ಅನ್ನ ಪರಿಚಯ ಮಾಡಿದೆ. ಅದು ಏನಂದ್ರೆ ನಿರಂತರ ಎನ್ನುವಂಥದ್ದು. ನೀವು ನಿಮ್ಮ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ನಿರಂತರ ಎನ್ನುವಂಥದ್ದು ನೋಡಿ, ಸ್ಪೆಲ್ಲಿಂಗ್ ಅನ್ನ ಒಂದ್ಸಲ ನೋಡ್ಕೊಳ್ಳಿ. ನಿರಂತರ ಅಂತ ಅಷ್ಟೇ, ಎ ಹೊಡಿಲಿಲ್ಲ ಅಂದ್ರೆ ಬೇರೆ ಆಪ್ ತೋರಿಸುತ್ತೆ. ಇಲ್ಲಿ ಆರ್ ಆದ್ಮೇಲೆ ಏನ್ ಬರಬೇಕು, ಎ ಬರಬೇಕು. ಸೊ ಈ ಟೈಪ್ ನಿಮಗೆ ಒಂದು ಆಪ್ ಕಾಣಿಸ್ಕೊಳ್ಳುತ್ತೆ. ನಾನು ನಿಮಗೆ ಡೈರೆಕ್ಟ್ ಆಗಿ ಅದನ್ನು ಕೂಡ ತೋರಿಸಾಕ್ತೀನಿ. ಗೂಗಲ್ ಪ್ಲೇ ಸ್ಟೋರ್ ಅನ್ನ ಓಪನ್ ಮಾಡ್ಕೊಳ್ತೀರಾ. ಇದರಲ್ಲಿ ತಾವುಗಳು ಟೈಪ್ ಮಾಡಬೇಕು ಏನಂತ ಹೇಳಿ, ನಿರಂತರ. ಲಾಸ್ಟ್ಗೆ ಆರ್ ಎನ್ನುವಂಥದ್ದು ಬರಬೇಕಾಗಿರುವಂಥದ್ದು ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾದ್ಮೇಲೆ ತಾವುಗಳು ಇಲ್ಲಿ ನೋಡಬಹುದು, ಇಲ್ಲಿ ನಿರಂತರ ಎನ್ನುವಂತ ಒಂದು ಆಪ್ ಕಾಣ್ತಾ ಇದೆ. ಅದನ್ನ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಇಲ್ಲಿ ಕೇಳ್ತಾ ಇದೆ. ಇನ್ಸ್ಟಾಲ್ ಅನ್ನ ಮಾಡ್ಕೊಳ್ಳಿ. CEG ಕರ್ನಾಟಕ ಅಂತ ಮೇಲ್ಗಡೆ ಬರ್ತದೆ. ಈ ಒಂದು ಆಪ್ ಅನ್ನ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ಈ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡ್ಮೇಲೆ ಆಪ್ ಓಪನ್ ಆದ ತಕ್ಷಣ ಈ ತರ ನಮಗೆ ಒಂದು ಮಾಹಿತಿಯನ್ನ ಕೇಳ್ತಾ ಇದೆ. ಫಸ್ಟ್ ನಾವು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, KGID ನಂಬರ್, ಯಾರು KGID ನಂಬರ್ ಅನ್ನ ಹಾಕ್ಬೇಕು, ಆ ಒಂದು ಸಂಬಂಧಿಸಿರುವಂತಹ ಶಿಕ್ಷಕರ KGID ನಂಬರ್ ಅನ್ನ ಹಾಕ್ಬೇಕಾಗಿರುವಂತದ್ದು. ಇಲ್ಲಿನ ಕೂಡ ಎಲ್ಲ ಶಿಕ್ಷಕರು ಏನ್ ಮಾಡ್ಬೇಕಾಗಿರುವಂತದ್ದು, ರಿಜಿಸ್ಟ್ರೇಷನ್ ಆಗ್ಬೇಕಾಗಿರುವಂತದ್ದು. ಏಕೆಂದ್ರೆ ಕ್ಲಾಸ್ ಟೀಚರ್ ಆಗಿರ್ಬೋದು, ಹೆಡ್ ಮಾಸ್ಟರ್ ಆಗಿರ್ಬೋದು, ಯಾರು ಬೇಕಾದ್ರಿಂದ ಅಟೆಂಡೆನ್ಸ್ ಹಾಕಬಹುದು. ಸೊ ಜೊತೆಗೆ ಇಲ್ಲಿ KGID ನಂಬರ್ ಎಂಟ್ರಿ ಮಾಡಿ ಅಂತ ಹೇಳ್ತದೆ. ಫಾರ್ ಎಕ್ಸಾಂಪಲ್ ನಮ್ದೇನು ABC ಅಂತ ನಾನು ಹಾಕ್ತೀನಿ, KGID ನಂಬರ್ ಎಂಟ್ರಿ ಮಾಡ್ತೀನಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ 2 ಆಪ್ಷನ್ ಕಾಣಿಸ್ಕೊಳ್ಬಹುದು. ಒಂದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿ ಆಗತ್ತೆ, ಅಥವಾ ಈ ತರನಾಗಿರ್ತಕ್ಕಂಥ 2 ಸಮಸ್ಯೆಗಳು ನಿಮಗೆ ಎದುರಾಗಬಹುದು. ಏನಂತ ಬರ್ತದೆ, KGID ನಾಟ್ ಫೌಂಡ್ ಇನ್ ಸ್ಯಾಟ್ಸ್ ಅಂತ ಬರ್ತಾ ಇದೆ. ಆದ್ರೆ ಇದರ ಅರ್ಥ ಸ್ಯಾಟ್ಸ್ ಅಲ್ಲಿ ನಮ್ಮ KGID ನಂಬರ್ ಅಪ್ಡೇಟ್ ಇರೋದಿಲ್ಲ. ಸೊ ನಿಮ್ಮ ಶಾಲೆಯ ಸ್ಯಾಟ್ಸ್ ಅಲ್ಲಿ ಶಿಕ್ಷಕರ KGID ನಂಬರ್ ಅನ್ನ ಅಪ್ಡೇಟ್ ಮಾಡಬೇಕಾಗಿರುವಂತದ್ದು. ಅಥವಾ ಇನ್ನೊಂದು ಬರ್ಬೋದು, KGID ನಂಬರ್ ನಾಟ್ ಫೌಂಡ್ ಇನ್ HRMS ಎನ್ನುವಂಥದ್ದು ಕೂಡ ಬರಬಹುದು. ಸೊ ಮೇ ಬಿ ಇಲ್ಲಿನೂ ಕೂಡ ನಿಮ್ಮ KGID ನಂಬರ್ ಅಪ್ಡೇಟ್ ಇರೋದಿಲ್ಲ. ಹಾಗಾಗಿ HRMS ಕೂಡ ಅಪ್ಡೇಟ್ ಮಾಡಬೇಕು. ಯಾವಾಗ ಇಲ್ಲಿ ರಿಜಿಸ್ಟ್ರೇಷನ್ ಆಗ್ಲಿಲ್ಲ ಅಂದ್ರೆ, ಇದೆಲ್ಲ ರಿಜಿಸ್ಟ್ರೇಷನ್ ಆದ್ಮೇಲೆ ಜಸ್ಟ್ ಮತ್ತೆ ಸೇಮ್ ಪ್ರೊಸೀಜರ್ ಫಾಲೋ ಅಪ್ ಮಾಡಬೇಕು. ಗೆಟ್ OTP ಅಂತ ನಾವು ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ OTP ಬರುತ್ತೆ. ಇಲ್ಲಿ OTP ನ ಎಂಟ್ರಿ ಮಾಡಿ. ಇಲ್ಲಿ OTP ನ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ವ್ಯಾಲಿಡೇಟ್ OTP ಅಂತ ನಾವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ಇದಾದ ಮೇಲೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಒಂದು ಇಂಟರ್ಫೇಸ್ ಅಲ್ಲಿ ಏನೇನಿದೆ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಹೆಸರಿದೆ, ಕಾರ್ತಿಕ್ ಎನ್ನುವಂಥದ್ದು ಒಂದು ಹೆಸರಿದೆ. ಇದು ಮೇನ್ ಟೀಚರ್ ಯಾರಾಗಿರ್ತಾರೆ ಅವರೆಲ್ಲ ಇನ್ಫಾರ್ಮೇಶನ್ ಇಲ್ಲಿ ಇರುತ್ತೆ. ಮತ್ತೆ ಏನೇನಿದೆ, ರಿಜಿಸ್ಟರ್ ಸ್ಟೂಡೆಂಟ್ ಇದೆ, ರಿಪೋರ್ಟ್ಸ್ ಇದೆ, ಹಾಗೂ ಗ್ರೇವಿಯನ್ಸ್ ಎನ್ನುತ್ತಿದೆ, ಮಾರ್ನಿಂಗ್ ಅಟೆಂಡೆನ್ಸ್, ಆಫ್ಟರ್ನೂನ್ ಅಟೆಂಡೆನ್ಸ್ ಅಂತ ಇದೆ. ಸೊ ಇದೆಲ್ಲದಕ್ಕಿಂತ ಮುಂಚೆ ನಾವು ಎಲ್ಲಿ ಕ್ಲಿಕ್ ಮಾಡ್ಬೇಕಂದ್ರೆ, ಈ ಒಂದು ಸಿಂಬಲ್ ಏನ್ ಕಾಣ್ತಾ ಇದೆ, ಇದು ಆ ಒಂದು ಶಿಕ್ಷಕನಿಗೆ ಸಂಬಂಧಿಸಿರುವಂತ ಪ್ರೊಫೈಲ್ ಇರ್ತದೆ. ಸೊ ಅದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದ್ರೆ ಈ ತರ ನಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ಸಂಬಂಧಿಸಿರುವಂತಹ ಶಿಕ್ಷಕರ ಪ್ರೊಫೈಲ್ ಓಪನ್ ಆಗುತ್ತೆ. ಇಲ್ಲಿ ಅವ್ರ ಹೆಸರು ಇರ್ತದೆ, ಅವ್ರ KGID ನಂಬರ್ ಇರ್ತದೆ, ಡಯಸ್ ಕೋಡ್ ಇರ್ತದೆ, ಸ್ಕೂಲ್ ಯಾವುದು, ಡಿಸ್ಟಿಕ್, ತಾಲೂಕಾ, ಲ್ಯಾಂಗ್ವೇಜ್ ಅನ್ನ ಚೇಂಜ್ ಮಾಡ್ಕೋಬೇಕಿದ್ರು ಸಹಿತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬಹುದು. ಇಂಗ್ಲಿಷ್ ಲ್ಯಾಂಗ್ವೇಜ್ ಕೂಡ ಚಾಯ್ಸ್ ಮಾಡ್ಕೊಳ್ಬಹುದು, ಆರ್ ಕನ್ನಡ ಲ್ಯಾಂಗ್ವೇಜ್ ಕೂಡ ಚೂಸ್ ಮಾಡ್ಕೊಳ್ಬಹುದು. ಸೊ ಈ ತರ ನಮ್ಮದು ಒಂದು ಪ್ರೊಫೈಲ್ ಇಲ್ಲಿ ಓಪನ್ ಆಗುತ್ತೆ. ಸರಿನಾ? ಇವಾಗ ನಮಗೆ ಎಲ್ಲಿ ಹೋಗ್ಬೇಕಾಗಿರುವಂತದ್ದು, ರಿಜಿಸ್ಟರ್ ಸ್ಟೂಡೆಂಟ್ ಅಂತ ಏನ್ ಕಾಣ್ತಾ ಇದೆ, ಇಲ್ಲಿ ನಾವು ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ಬೇಕಾಗಿರುವಂತದ್ದು. ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಶಾಲೆಯಲ್ಲಿ ದಾಖಲಾಗಿರುವಂತಹ ಎಲ್ಲ ವಿದ್ಯಾರ್ಥಿಗಳ ರಿಜಿಸ್ಟ್ರೇಷನ್ ಅನ್ನ ಮ್ಯಾಂಡೇಟರಿ ಮಾಡಲೇಬೇಕಾಗಿರುವಂತದ್ದು. ಒಂದ್ ವೇಳೆ ರಿಜಿಸ್ಟ್ರೇಷನ್ ಆಗ್ಲಿಲ್ಲ ಅಂದ್ರೆ ಆ ಒಂದು ವಿದ್ಯಾರ್ಥಿಯ ಹಾಜರಾತಿ ಹೋಗೋದಿಲ್ಲ. ಸೊ ಹಾಗಾಗಿ ಫಸ್ಟ್ ಗೆ ನಾವು ರಿಪೋರ್ಟ್ಸ್, ಆಮೇಲೆ ಗ್ರೀವಿಯನ್ಸ್, ಆಮೇಲೆ ನೋಡ್ತಾ ಹೋಗೋಣ. ಫಸ್ಟ್ ಗೆ ನಾವು ರಿಜಿಸ್ಟರ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕಾಗಿರುವಂತ. ಅದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ನಮಗೆ ಏನೇನು ಕೊಡುತ್ತೆ, ಸೆಲೆಕ್ಟ್ ಕ್ಲಾಸ್ ಅಂತ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 5th ಕ್ಲಾಸ್ ಇದೆ, ಇದರ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ 1 to 10th ಕ್ಲಾಸ್ಗಳು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೂಡ ಓಪನ್ ಆಗ್ತವೆ. ಜೊತೆಗೆ ಸೆಕ್ಷನ್ ಕೂಡ ಬೈ ಚಾನ್ಸ್ ನಿಮ್ಮ ಶಾಲೆಯಲ್ಲಿ ABC ಎನ್ನುವಂತ ಸೆಕ್ಷನ್ ಇದ್ರೂ ಸಹಿತ ಇಲ್ಲಿ
ಸೆಲೆಕ್ಟ್ ಅನ್ನು ಮಾಡ್ಕೊಳ್ಬೇಕಾಗಿರುವಂತ, ಯಾವುದು ಇಲ್ಲ ಅಂದ್ರೆ ಎ ಎನ್ನುವಂಥದ್ದು ಸೆಲೆಕ್ಟ್ ಮಾಡಬೇಕು. ಅದಾದ ಮೇಲೆ ಈ ಒಂದು ಕ್ಲಾಸ್ಗೆ ಸಂಬಂಧಿಸಿರುವಂತಹ ಹಾಗೂ ಈ ಒಂದು ಸೆಕ್ಷನ್ಗೆ ಸಂಬಂಧಿಸಿರುವಂತದ್ದು ಗೆಟ್ ಸ್ಟೂಡೆಂಟ್ ಲಿಸ್ಟ್ ಅಂತ ಏನ್ ಕಾಣ್ತಾ ಇದೆ, ಇಲ್ಲಿ ತಾವು ಕ್ಲಿಕ್ ಮಾಡಿದ್ರೆ ಆ ಒಂದು ಕ್ಲಾಸ್ ಅಲ್ಲಿ ಅಥವಾ ಆ ಒಂದು ಸೆಕ್ಷನ್ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಸಂಪೂರ್ಣ ಲಿಸ್ಟ್ ಇಲ್ಲಿ ಓಪನ್ ಆಗುತ್ತೆ. ಅವಾಗ ನಾವು ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗಿರುವಂತದ್ದು. ಎಸ್, ಒಂದೊಂದಾಗಿ ಒಂದೊಂದು ವಿದ್ಯಾರ್ಥಿದು ಓಪನ್ ಆಗುತ್ತೆ. ಫಸ್ಟ್ಗೆ ಫ್ರಂಟ್ ಫೇಸ್ ಅನ್ನ 3 ಫೇಸ್ ಅನ್ನ ಕವರ್ ಮಾಡಬೇಕಾಗಿರುವಂತದ್ದು. ಫಸ್ಟ್ ಒಂದು ಫ್ರಂಟ್ ಫೇಸ್ ಅನ್ನ ಕವರ್ ಮಾಡ್ತೀವಿ. ಆಮೇಲೆ ಒಂದಿಷ್ಟು ಇಲ್ಲಿ ತಾವು ಗಮನಿಸಬಹುದು ಸ್ವಲ್ಪ ರೈಟ್ ಗೆ ಫೇಸ್ ಅನ್ನ ಮಾಡಿ ಸಂಪೂರ್ಣವಾಗಿ ಅದನ್ನ ಕವರ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ 3 ಇಮೇಜಸ್ ಗಳನ್ನ ಅಪ್ಲೋಡ್ ಮಾಡಬೇಕಾಗಿರುವಂತ, ಕ್ಯಾಪ್ಚರ್ ಮಾಡಬೇಕಾಗಿರುವಂತದ್ದು. ಒಂದು ಸ್ಟ್ರೇಟ್ ಆಗಿರುವಂತದ್ದು, ಒಂದು ಸ್ವಲ್ಪ ರೈಟ್, ಒಂದು ಸ್ವಲ್ಪ ಲೆಫ್ಟ್. ನೋಡಿ ಇಲ್ಲೆಲ್ಲ ಫಸ್ಟ್ ಇಲ್ಲಿ ಅಪ್ಲೋಡ್ ಆಗಿದ್ದು ಈ ತರ ನಿಮಗೆ ಕಾಣಿಸುತ್ತೆ. ನೆಕ್ಸ್ಟ್ 3 ಫೇಸ್ ಅಪ್ಲೋಡ್ ನೋಡಿ, ಫ್ರಂಟ್ ಫೇಸ್ ಇದೆ, ಒಂದಿಷ್ಟು ರೈಟ್, ಒಂದಿಷ್ಟು ಲೆಫ್ಟ್. ಸರಿನಾ? 3 ಫೇಸ್ ಗಳನ್ನ ಕ್ಯಾಪ್ಚರ್ ಮಾಡಿದ್ಮೇಲೆ ಈ ತರ ನಿಮಗೆ ಒಂದು ಪಾಪ್ ಮೆಸೇಜ್ ಬರುತ್ತೆ, ಸಕ್ಸಸ್ ಅಂತ ಹೇಳಿ, ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಎನ್ನುವಂಥದ್ದು. ಸೊ ಇದರ ಮೇಲೆ ಓಕೆ ಮೇಲೆ ನಾವು ಕ್ಲಿಕ್ ಅನ್ನು ಮಾಡಬೇಕಾಗಿರುವಂತದ್ದು. ಇದು ಬಹಳಷ್ಟು ಮುಖ್ಯವಾಗಿರುವಂತದ್ದು. ಈ ಒಂದು ಇಮೇಜ್ ಅನ್ನು ಕ್ಲಿಕ್ ಮಾಡುವಾಗ ಆ ವಿದ್ಯಾರ್ಥಿ ಒಬ್ಬನೇ ಇರಬೇಕು. ಆ ವಿದ್ಯಾರ್ಥಿ ಹಿಂದ್ಗಡೆ ಬೇರೆ ಯಾರು ವಿದ್ಯಾರ್ಥಿಗಳು ಇರಬಾರ್ದು. ಫೇಸ್ ಕರೆಕ್ಟ್ ಆಗಿ, ಲೈಟಿಂಗ್ ಪ್ರಾಪರ್ ಆಗಿರಬೇಕು. ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವುದೇ ಹೆಚ್ಚಿಗೆ ನಾಯ್ಸ್ ಇರಬಾರ್ದು. ಮೀನ್ಸ್ ಯಾವುದೇ ಬೇರೆ ಯಾವ್ದಾದ್ರು ಫೋಟೋಗಳಾಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಸ್ಟೂಡೆಂಟ್ಸ್ ಗಳು ಇರಬಾರ್ದು. ಒಂದು ಕ್ಲೀನ್ ಆಗಿರುವಂತಹ ಬ್ಯಾಕ್ ಗ್ರೌಂಡ್ ಅಲ್ಲಿ, ಕರೆಕ್ಟ್ ಆಗಿರುವಂತಹ ಲೈಟಿಂಗ್ ಅಲ್ಲಿ ಆ ಒಂದು ವಿದ್ಯಾರ್ಥಿ ಫೇಸ್ ಅನ್ನ ನಾವು ಕ್ಯಾಪ್ಚರ್ ಮಾಡಬೇಕಾಗಿರುವಂತದ್ದು. ಇಲ್ಲಿ ಕರೆಕ್ಟ್ ಆಗಿ ಕ್ಯಾಪ್ಚರ್ ಆಗಲಿಲ್ಲ ಅಂದ್ರೆ ಅವನ ಅಟೆಂಡೆನ್ಸ್ ಸಬ್ಮಿಷನ್ ಆಗೋದಿಲ್ಲ. ಎಐ ಅದನ್ನ ಐಡೆಂಟಿಫಿಕೇಶನ್ ಮಾಡೋದಿಲ್ಲ. ಹಾಗಾಗಿ ಮುಖಚಹರೆ ಏನಿದೆ, ಫೇಸ್ ಏನಿದೆ, ಬಹಳಷ್ಟು ಕೇರ್ಫುಲ್ ಆಗಿ ತಾವುಗಳು ಕ್ಯಾಪ್ಚರ್ ಅನ್ನ ಮಾಡಬೇಕಾಗಿರುವಂತ. ಓಕೆ ಅಂತ ತಾವುಗಳು ಕ್ಲಿಕ್ ಅನ್ನ ಮಾಡ್ತೀನಿ. ಅವಾಗ ಹೀಗೆ ಪ್ರತಿಯೊಂದು ಸ್ಟೂಡೆಂಟ್ ನ ಏನ್ ಮಾಡ್ಕೊಳ್ಬೇಕು, ಫೇಸ್ ಅನ್ನ ಕ್ಯಾಪ್ಚರ್ ಮಾಡ್ತಾ ಎಲ್ಲರನ್ನ ನಾವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ಸರಿನಾ? ಇವಾಗ ಆಲ್ 5th ಕ್ಲಾಸ್ ಆಗಿರಬಹುದು, 6th, 7th, 8th, 9th, 10th ಎಲ್ಲ ಸೆಕ್ಷನ್ಗಳು ಇರಬಹುದು. ABC ಎಲ್ಲರದ್ದು ಸೆಪರೇಟ್ ಆಗಿ ಪ್ರತಿಯೊಂದು ವಿದ್ಯಾರ್ಥಿ ಒಂದು ಸಲ ರಿಜಿಸ್ಟ್ರೇಷನ್ ಆಗ್ಬೇಕಾಗಿರುವಂತದ್ದು. ಎಸ್, ಕ್ಲಿಯರ್ ಆಗಿ ಫೋಟೋನ ಆದ್ಮೇಲೆ ಎಲ್ಲ ವಿದ್ಯಾರ್ಥಿಗಳು ಏನಾಗ್ತಾರೆ, ರಿಜಿಸ್ಟ್ರೇಷನ್ ಆಗ್ತಾರೆ. ನೆಕ್ಸ್ಟ್ ನಾವು ಬರ್ಬೇಕಾಗಿರುವಂತದ್ದು ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಆಗಿದೆ. ಇವಾಗ ನಾವು ಮಾರ್ನಿಂಗ್ ಅಟೆಂಡೆನ್ಸ್ ಹಾಗೂ ಆಫ್ಟರ್ನೂನ್ ಅಟೆಂಡೆನ್ಸ್ ಅಂತ ಇದೆ. ದಿನಕ್ಕೆ 2 ಬಾರಿ ಅಟೆಂಡೆನ್ಸ್ ಅನ್ನ ನಾವು ಮಾರ್ಕ್ ಮಾಡಬೇಕಾಗಿರುವಂತದ್ದು. ಸೊ ಇಲ್ಲಿ ತಾವು ನೋಡಬಹುದು, ಮಾರ್ನಿಂಗ್ ಅಟೆಂಡೆನ್ಸ್ ಅಲ್ಲಿ ನಾವು ಕ್ಲಿಕ್ ಅನ್ನ ಮಾಡಿದಾಗ ನಮಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲೂ ಕೂಡ ಯಾವ ಕ್ಲಾಸಿಗೆ ನೀವು ಅಟೆಂಡೆನ್ಸ್ ಅನ್ನ ಹಾಕ್ತಾ ಇದ್ದೀರಾ, ಫಸ್ಟ್ ಗೆ ಸೆಲೆಕ್ಟ್ ಕ್ಲಾಸ್ ಅಂತ ಬರುತ್ತೆ. ಸಂಬಂಧಿಸಿರುವಂತಹ 5th ಕ್ಲಾಸ್ ಇರಬಹುದು, 6th ಇರಬಹುದು, 7th ಇರಬಹುದು, ಸೆಕ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾರ್ಕ್ ಅಟೆಂಡೆನ್ಸ್ ಎನ್ನುವಂಥದ್ದು ಕೆಳಗಡೆ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಸೊ ಇದರ ಮೇಲೆ ನಾವು ಏನ್ ಮಾಡಬೇಕು, ಕ್ಲಿಕ್ ಅನ್ನ ಮಾಡಬೇಕಾಗಿರುವಂತದ್ದು. ಎಸ್, ಕ್ಲಿಕ್ ಅನ್ನ ಮಾಡಿದ ಮೇಲೆ ಇಲ್ಲಿ ಸಪರೇಟ್ ಆಗಿ ವಿದ್ಯಾರ್ಥಿಗಳು ಫೋಟೋ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಗ್ರೂಪ್ ಅಲ್ಲಿ ಈ ಟೈಪ್ ತಗೊಳ್ಳಿ, ಇಲ್ಲೇ ನೋಡಬಹುದು. ಗ್ರೂಪ್ ಆಗಿ ಈ ಟೈಪ್ ವಿದ್ಯಾರ್ಥಿಗಳನ್ನು ಕೂಡಿಸ್ಕೊಂಡು ಇಲ್ಲಿ ಕ್ಯಾಪ್ಚರ್ ಎನ್ನುವಂಥದ್ದು ಒಂದು ಆಪ್ಷನ್ ಕಾಣಿಸ್ತದೆ. ಇಲ್ಲಿ ಕ್ಯಾಪ್ಚರ್ ಮೇಲೆ, ಕ್ಯಾಮ್ರಾದ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ವಿದ್ಯಾರ್ಥಿಗಳ ಫೇಸ್ ಕ್ಲಿಯರ್ ಆಗಿ ಕಾಣುವಂತಿದ್ದಿರಬೇಕು. ಒಬ್ಬ ವಿದ್ಯಾರ್ಥಿ ಹಿಂದೆ ಒಬ್ಬ ತಲೆ ಕಾಣುವ ಹಾಗಿರಬಾರ್ದು. ಸಪರೇಟ್ ಆಗಿ ನೋಡಿ, ಇಲ್ಲಿ ಸಪರೇಟ್ ಆಗಿ ಮುಖಗಳು ಕಾಣ್ತಾ ಇದ್ದಾವೆ. ಸಪರೇಟ್ ಆಗಿ ಮುಖಗಳು ಕಾಣುವ ಹಾಗೆ, ಪ್ರಾಪರ್ ಆಗಿ ವಿಸಿಬಲ್ ಆಗುವ ಹಾಗೆ ಕೂಡಿಸಿ ಗ್ರೂಪ್ ಫೋಟೋವನ್ನು ತೆಗೆದರೆ ಸಾಕು. ಆಟೋಮೆಟಿಕ್ ಆಗಿ AI ಏನ್ ಮಾಡ್ತದೆ, ಅವ್ರ ಫೇಸ್ ಅನ್ನ ರಿಕಗ್ನಿಷನ್ ಮಾಡ್ತದೆ. ಬೈ ಚಾನ್ಸ್ ಒಂದ್ ವೇಳೆ ಯಾವುದೋ ಒಂದು ವಿದ್ಯಾರ್ಥಿ ಫೇಸ್ ರಿಕಗ್ನಿಷನ್ ಆಗ್ಲಿಲ್ಲ ಅಂದ್ರೂ ಮ್ಯಾನ್ಯುವಲ್ ಆಗಿನೂ ಕೂಡ ಮತ್ತೇನೋ ಫೋಟೋನ ಕ್ಯಾಪ್ಚರ್ ಅನ್ನ ಮಾಡ್ಕೊಳ್ಬಹುದು. ಮುಂದೆ ಹೇಳಿದೆ, ನಾನು ಅದನ್ನ ಹೇಳ್ತೀನಿ. ಎಸ್, ಹೀಗೆ ಸಂಪೂರ್ಣವಾಗಿ ವಿದ್ಯಾರ್ಥಿಗಳೊಂದು ಚಹರೆ ಕ್ಯಾಪ್ಚರ್ ಆದ್ಮೇಲೆ ಇಲ್ಲಿ ನೋಡಬಹುದು ಟೋಟಲ್ ಸ್ಟೂಡೆಂಟ್ ಎಷ್ಟಿದ್ರು ಎನ್ನುವಂತ ಆಟೋಮೆಟಿಕ್ ಆಗಿ ರಿಪೋರ್ಟ್ ಕೊಡುತ್ತೆ. ಪ್ರೆಸೆಂಟ್ ಎಷ್ಟಿದ್ದಾರೆ, ಅಬ್ಸೆಂಟ್ ಎಷ್ಟಿದ್ದಾರೆ ಎನ್ನುವಂತ ರಿಪೋರ್ಟ್ ಕೂಡ ಕೊಡುತ್ತೆ. ಬೈ ಚಾನ್ಸ್ ನೋಡಿ, ಇಲ್ಲಿ ಅಟೆಂಡೆನ್ಸ್ ಅಬ್ಸೆಂಟ್ ಅಂತ ಒಂದಿಷ್ಟು ವಿದ್ಯಾರ್ಥಿಗಳು ಬರ್ತಾ ಇದೆ. ಏಕೆಂದ್ರೆ ಅವರು ಕರೆಕ್ಟ್ ಆಗಿರುವಂತ ಫೇಸ್ ಅಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಸೊ ಮತ್ತೆ ನಾವು ಇದರ ಮೇಲೆ ಕ್ಲಿಕ್ ಅನ್ನ, ವಿದ್ಯಾರ್ಥಿ ಹೆಸರ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಸಪರೇಟ್ ಆಗಿರುವಂತಹ ವಿದ್ಯಾರ್ಥಿ ಫೋಟೋನು ಕೂಡ ಕ್ಯಾಪ್ಚರ್ ಅನ್ನ ಮಾಡ್ಕೊಳ್ಬಹುದು. ಹೀಗೆ ಎಲ್ಲ ವಿದ್ಯಾರ್ಥಿಗಳು ಪ್ರೆಸೆಂಟ್ ಇರುವಂತಹ ಎಲ್ಲ ವಿದ್ಯಾರ್ಥಿಗಳ ಫೇಸ್ ಕ್ಯಾಪ್ಚರ್ ಆಗ್ಲೇಬೇಕಾಗಿರುವಂತದ್ದು. ಸೊ ಇದು ಕ್ಲಿಯರ್ ಆಯ್ತು ಅಂತ ನಾನು ಅನ್ಕೊಂತೀನಿ. ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಅನ್ನ ಮಾರ್ಕ್ ಮಾಡಿದ್ಮೇಲೆ ರಿಪೋರ್ಟ್ನು ಕೂಡ ಎಸ್, ಸೆಕೆಂಡ್ ಆಪ್ಷನ್ ಇದನ್ನ ನೋಡಿದೀವಿ. ಇವಾಗ ರಿಪೋರ್ಟ್ಸ್ ಗಳನ್ನು ನೋಡೋಣ. ಈ ರಿಪೋರ್ಟ್ಸ್ ಅಲ್ಲಿ ಏನೇನಿರ್ತದೆ ಅಂದ್ರೆ ಟೋಟಲ್ ಸ್ಟೂಡೆಂಟ್ ಆ ಒಂದು ಶಾಲೆಯಲ್ಲಿ ಆಸ್ ಯಾವ ತರ ನಾವು MDM ಅಟೆಂಡೆನ್ಸ್ ನ ಹಾಕ್ತಾ ಇದ್ವಿ ಆ ತರ ಸಿಂಕ್ ಆಗುತ್ತೆ ಆಟೋಮೆಟಿಕ್ ಆಗಿ. ಸೊ ಟೋಟಲ್ ಎಷ್ಟು ಜನ ಸ್ಟೂಡೆಂಟ್ ಇದ್ದಾರೆ ಶಾಲೆಯಲ್ಲಿ, ಟೋಟಲ್ ರಿಜಿಸ್ಟ್ರೇಷನ್ ಎಷ್ಟು ಜನ ಆಗಿದ್ದಾರೆ, ಮಾರ್ನಿಂಗ್ ಪ್ರೆಸೆಂಟ್ ಎಷ್ಟಿದ್ರು, ಮಾರ್ನಿಂಗ್ ಅಬ್ಸೆಂಟ್ ಎಷ್ಟಿದ್ದಾರೆ, ಆಫ್ಟರ್ನೂನ್ ಪ್ರೆಸೆಂಟ್, ಆಫ್ಟರ್ನೂನ್ ಅಬ್ಸೆಂಟ್, ಟೋಟಲ್ ಪರ್ಸೆಂಟೇಜ್ ಆಫ್ ಅಟೆಂಡೆನ್ಸ್ ಅಂತ ಇದೆ. ಸೊ ಹೀಗೆ ಮಂತ್ಲಿ ರಿಪೋರ್ಟ್ ನ ಕೂಡ ನಾವು ಇಲ್ಲಿ ನೋಡ್ತಾ ಸಾಕಬಹುದು. ಆಟೋಮೆಟಿಕ್ ಆಗಿ AI ಜನರೇಟೆಡ್ ನಮ್ಮ ಇಲಾಖೆಗೆ ಈ ಒಂದು ಮಾಹಿತಿ, ಈ ಒಂದು ಡಾಟಾ ಟ್ರಾನ್ಸ್ಫರ್ ಆಗುತ್ತೆ. ಸೊ ಬಿ ಕೇರ್ಫುಲ್. ಎಲ್ಲ ವಿದ್ಯಾರ್ಥಿಗಳು ಈಗ ಹಾಜರಾಗಲೇಬೇಕಾಗಿರುವಂತದ್ದು. ಇದು ಮೇ ಬಿ ಪಾಸಿಟಿವ್ ವೇ ಅಂತ ನಾವು ಹೇಳಬಹುದು. ಎಸ್, ಈ ಟೈಪ್ ಟೋಟಲ್ ಸ್ಟೂಡೆಂಟ್ ಮೇಲೆ ನಾವು ಕ್ಲಿಕ್ ಅನ್ನು ಮಾಡಿದಾಗ ಈ ತರ ಅವನ್ ಸ್ಟೂಡೆಂಟ್, ಅವ್ನ ಸ್ಯಾಸ್ ID ಬರುತ್ತೆ, ಕ್ಲಾಸ್ ರೂಮ್ ಬರುತ್ತೆ, ಸೆಕ್ಷನ್ ಬರುತ್ತೆ, ಸ್ಟ್ರೀಮ್ ಸೈನ್ಸ್, ಇದು ಕಾಲೇಜ್ಗೆ ಆಗ್ತದೆ. ಸೈನ್ಸ್, ಆರ್ಟ್ಸ್ ಆರ್ ಕಾಮರ್ಸ್ ಎನ್ನುವಂಥದ್ದು. ಸೊ ಇಲ್ಲಿ ಸ್ಟ್ರೀಮ್ ಇದ್ದಲ್ಲಿ ನಮ್ದು ಮೇ ಬಿ ಕನ್ನಡ ಆರ್ ಇಂಗ್ಲಿಷ್ ಅಂತ ಬರ್ಬೋದು. ಸ್ಟೇಟಸ್ ಇದ್ದಲ್ಲಿ ಪ್ರೆಸೆಂಟ್ ಇದ್ರೆ ಎಸ್ ಬರುತ್ತೆ, ಇಲ್ಲಿ ನೋ ಅಂತ, ಅಬ್ಸೆಂಟ್ ಇದ್ರೆ ನೋ ಅಂತ ಬರುತ್ತೆ. ಹೀಗೆ ಸಂಪೂರ್ಣವಾಗಿ ನಾವು ಟೋಟಲ್ ಸ್ಟೂಡೆಂಟ್ ಕೂಡ ವೀಕ್ಷಣೆಯನ್ನ ಮಾಡಬಹುದು. ಎಸ್, ಇನ್ನು ನೆಕ್ಸ್ಟ್ ಇನ್ನೊಂದು
ಇದನ್ನ ನೋಡಿದೀವಿ. ಗ್ರೇವಿಯನ್ಸ್ ಎನ್ನುವಂಥದ್ದು. ಗ್ರೇವಿಯನ್ಸ್ ಮೀನ್ಸ್ ವಾಟ್? ಗ್ರೇವಿಯನ್ಸ್ ಮೀನ್ಸ್ ಏನಾದ್ರೂ ಟೆಕ್ನಿಕಲ್ ಸಮಸ್ಯೆಗಳಿದ್ರೆ, ಬೈ ಚಾನ್ಸ್ ನಮ್ಮದೇನು ಆಪ್ ವರ್ಕ್ ಮಾಡ್ತಾ ಇಲ್ಲ ಎನ್ನುವಂಥದ್ದಾದ್ರೆ ಗ್ರೇವಿಯನ್ಸ್ ಸಮಸ್ಯೆನ ರೈಸ್ ಮಾಡಬಹುದು, ಆಬ್ಜೆಕ್ಷನ್ ರೈಸ್ ಮಾಡಬಹುದು. ಸೊ ಇಲ್ಲಿ ಗ್ರೇವಿಯನ್ಸ್ ಅಂತ ಬರುತ್ತೆ. ಇಲ್ಲಿ ಇಶ್ಯೂ ಡಿಸ್ಕ್ರಿಪ್ಷನ್ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥದ್ದು ಬರೀಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಯಾಮ್ರಾ ಇಸ್ ನಾಟ್ ವರ್ಕಿಂಗ್ ಅಂತ ಇದೆ. ಸೊ ಆ ಟೈಪ್ ನಿಮ್ ಏನ್ ಸಮಸ್ಯೆಗಳಿದಾವೆ ಇಲ್ಲಿ ಅದನ್ನ ಟೈಪ್ ಮಾಡಬೇಕು ಒಂದಿಷ್ಟು ವರ್ಡ್ಸ್ ಗಳಲ್ಲಿ. ಲೊಕೇಶನ್ ಅಂತ ಕೇಳ್ತಾ ಇದೆ. ಸೊ ನಿಮ್ಮ ಲೊಕೇಶನ್ ಅನ್ನು ಹಾಕೊಳ್ಳಿ, ನಿಮ್ಮ ಊರ ಹೆಸರನ್ನು ಹಾಕೊಳ್ಳಿ. ತದನಂತರ ಕಾಂಟ್ಯಾಕ್ಟ್ ನಂಬರ್ ಅಂತ ಇದೆ, ಆಪ್ಷನಲ್ ಇದೆ, ಬೇಕಿದ್ರೆ ಹಾಕೊಳ್ಬಹುದು, ಇಲ್ಲಾಂದ್ರೆ ಬಿಡಬಹುದು. ತದನಂತರ ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಕಾಣ್ತಾ ಇರಬಹುದು, ಇಲ್ಲಿ 3 ಫೋಟೋಗಳನ್ನ ಕೇಳ್ತಾ ಇದ್ದಾರೆ. ಈ 3 ಫೋಟೋಗಳು ಏನಂದ್ರೆ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಅದರ ಒಂದು ಸ್ಕ್ರೀನ್ ಶಾಟ್ ಅನ್ನ ಏನ್ ತಗೊಳ್ಬೇಕು, ಸ್ಕ್ರೀನ್ ಶಾಟ್ ಅನ್ನು ತಕೊಂಡ್ಮೇಲೆ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುವಂತ. ತದನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡಿ ರೈಸ್ ಗ್ರೇವಿಯನ್ಸ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದ್ರೆ ನಮ್ಮ ರಿಪೋರ್ಟ್ ಏನಾಗುತ್ತೆ, ನಮ್ಮ ಆಬ್ಜೆಕ್ಷನ್ ಗ್ರೇವಿಯನ್ಸ್ ಇಲ್ಲಿ ಸಬ್ಮಿಷನ್ ಆಗುತ್ತೆ. ಇಲ್ಲಿ ನೋಡಬಹುದು ರೈಸ್ ಗ್ರೇವಿಯನ್ಸ್ ಏನೆಲ್ಲ ಸಮಸ್ಯೆಗಳನ್ನ ನಾವು ಅಬ್ಸರ್ವೇಷನ್, ಏನೆಲ್ಲ ಅಬ್ಜೆಕ್ಷನ್ ನಮ್ದು ಇದೆ ಎನ್ನುವಂಥದ್ದು, ಇಲ್ಲಿ ಟೆಕ್ನಿಕಲ್ ಇಶ್ಯೂ ಏನಿದೆ ಎನ್ನುವಂಥದ್ದು ಅದೆಲ್ಲನೂ ಕೂಡ ನಮಗೆ ಇಲ್ಲಿ ಸ್ಟೇಟಸ್ ಅನ್ನ ಕೊಡುತ್ತೆ. ಈ ಟೈಪ್ ನಾವು ನಿರಂತರ ಆಪ್ ಈಗಾಗಲೇ ಕರ್ತವ್ಯ ಆಪ್ ಮಾಡ್ತಾ ಇದೀವಿ. ಆ ಕರ್ತವ್ಯವನ್ನ ಇವಾಗ ನಿರಂತರವಾಗಿ ನಾವು ಚಲಾಯಿಸ್ಕೊಂಡು ಹೋಗಬೇಕಾಗಿರುವಂಥದ್ದು. ಸೊ ಇವನ್ ಟೀಚರ್ಸ್ಗೂ ಸಹಿತ ಆಲ್ ಗೌರ್ಮೆಂಟ್ ಸರ್ವೆಂಟ್ಸ್ ಜೊತೆಗೆ ಆಲ್ ಗೌರ್ಮೆಂಟ್ ಸ್ಟೂಡೆಂಟ್, ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂತ ಎಲ್ಲ ವಿದ್ಯಾರ್ಥಿಗಳಿಗೂ ಸಹಿತ AI ಬೇಸ್ಡ್, AI ರಿಕಗ್ನೈಸ್, ಫೇಸ್ ರಿಕಗ್ನೈಸ್ ಅಟೆಂಡೆನ್ಸ್ ಈ ವರ್ಷ ನಿರಂತರ ಎನ್ನುವಂತ ಆಪ್ ಮುಖಾಂತರ ನಾವು ಮಾರ್ಕ್ ಅನ್ನ ಮಾಡಬೇಕಾಗಿರುವಂತದ್ದು. ಇದಕ್ಕೆ ಸಂಬಂಧಿಸಿದಂತೆ ಮತ್ತೆ ಏನಾದರೂ ಡೌಟ್ಸ್ ಗಳಿದ್ರು ಸಹಿತ ಕಮೆಂಟ್ ಬಾಕ್ಸ್ ನಿಮ್ಗಾಗಿ ಖಾಲಿ ಇದೆ, ಅಲ್ಲಿ ಕಮೆಂಟ್ ಕೂಡ ಮಾಡಬಹುದು. ಸೊ ಅದಕ್ಕೆ ಉತ್ತರವನ್ನು ಕೊಡುವಂತ ಪ್ರಯತ್ನ ನಾನು ಮಾಡ್ತೀನಿ. ಹಲವಾರು ಟೆಕ್ನಿಕಲ್ ಇಶ್ಯೂಸ್ಗಳು ಬರಬಹುದು, ಯಾಕಂದ್ರೆ ಇನ್ನೂವರೆಗೂ ಕೂಡ ಕ್ಯಾಂಪ್ಸ್ ಆಪ್ ಒಂದಿಷ್ಟು ಕಡೆಗಳಲ್ಲಿ ವರ್ಕ್ ಆಗ್ತಾ ಇಲ್ಲ, ಇನ್ನು ಟೆಕ್ನಿಕಲ್ ಸಾರ್ಟ್ ಔಟ್ ಆಗ್ತಾ ಇದೆ. ಸೊ ಅತಿ ಬೇಗನೆ ಅದನ್ನು ಕೂಡ ಸಾರ್ಟ್ ಔಟ್ ಆಗುತ್ತೆ. ಈ ನಿರಂತರ ಆಪ್ ಅಂತೂ ಕೂಡ ಇಲ್ಲಿ ಲೊಕೇಶನ್ ಪ್ರಾಬ್ಲಮ್ ಏನೂ ಇರೋದಿಲ್ಲ. ನಮ್ದು ಕ್ಯಾಂಪ್ಸ್ ಏಕೆ ಡಿಲೇ ಆಗ್ತಾ ಇದೆ, ಲೊಕೇಶನ್ ರಿಕಗ್ನೈಸೇಷನ್ ಆಗ್ತಾ ಇಲ್ಲ. ಹಾಗೆ ಲಾಂಜಿಟ್ಯೂಡ್, ಲ್ಯಾಟಿಟ್ಯೂಡ್, ಅಕ್ಷಾಂಶ ಮತ್ತು ರೇಖಾಂಶ ಹೊಂದಾಣಿಕೆ ಆಗದೇ ಇರೋದಕ್ಕೆ ಏನಾಗ್ತಾ ಇದೆ, ಅದು ತೊಂದರೆಗಳು ಎದುರಾಗ್ತಾ ಇದೆ. ಇಲ್ಲಿ ಲೊಕೇಶನ್ ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಸ್ಯಾಟ್ಸ್ ಮುಖಾಂತರ ನಾವು ಫೋಟೋವನ್ನು ಏನು ಕೊಡ್ತೀವಿ ಅದೇ ಫೋಟೋ ಕ್ಯಾಪ್ಚರ್, ಜಸ್ಟ್ ಫೋಟೋ ಕ್ಯಾಪ್ಚರ್ ಆಗುತ್ತೆ ಇಲ್ಲಿ, ಸರಿನಾ? ಸೊ ಆ ಒಂದು ಡೇಟಾ ನಮ್ಮ ಇಲಾಖೆಗೂ ಕೂಡ ಹೋಗುತ್ತೆ. ಸೊ ಹಾಗಾಗಿ ಇನ್ನು ಮುಂದೆ ಯಾವ ವಿದ್ಯಾರ್ಥಿನೂ ಸಹಿತ ಬೇರೆ ಶಾಲೆಗೆ ಬಂದು ಹಾಜರಾತಿಯನ್ನು ಹಾಕಿ ಬೇರೆ ಕಡೆ ಹೋಗುವಂತಿಲ್ಲ. ಜೊತೆಗೆ ಇದು ಬಹಳಷ್ಟು ಒಂದು ಪಾಸಿಟಿವ್ ಅಂತ ನಾವು ತೆಗೆದುಕೊಳ್ಬೇಕು. ಯಾಕಂದ್ರೆ ಇದರಿಂದ ನಮ್ಮ ಮಕ್ಕಳ ಹಾಜರಾತಿನೂ ಕೂಡ ಹೆಚ್ಚಿಗೆ ಆಗ್ತದೆ, ಹಾಗೂ ಇಲಾಖೆಯ ಇನ್ನು ಹಲವಾರು ಏನು ಸೇವೆಗಳಿದಾವೆ ಎಲ್ಲ ವಿದ್ಯಾರ್ಥಿಗಳ ತನ ಮುಟ್ತಾವೆ ಎನ್ನುವಂಥದ್ದು ಬಹಳಷ್ಟು ಪಾಸಿಟಿವ್ ಆಗಿರುವಂಥದ್ದು. ಸೊ ಒಂದಿಷ್ಟು ಟೆಕ್ನಿಕಲ್ ತೊಂದರೆಗಳು ಆಗಬಹುದು. ಜೊತೆಗೆ ಇನ್ನೊಂದು, ಇದೆಲ್ಲವನ್ನ ಪ್ರೊಸೀಜರ್ ಮಾಡೋದಕ್ಕೆ ನಮ್ದು ಇಂಟರ್ನೆಟ್ ಕನೆಕ್ಷನ್ ಇರಲೇಬೇಕಾಗಿರುತ್ತೆ. ನಮ್ಮ ಮೊಬೈಲ್ ಅಲ್ಲಿ ಇಂಟರ್ನೆಟ್ ಡೇಟಾ ಆನ್ ಇರಲೇಬೇಕಾಗಿರುವಂಥದ್ದು. ಒಂದಿಷ್ಟು ಕಡೆಗಳಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಕಾಡು ಪ್ರದೇಶಗಳಲ್ಲಿ, ನಮ್ಮ ಬೆಳಗಾವಿ ಜಿಲ್ಲೆ, ಖಾನಾಪುರ ತಾಲೂಕುಗಳಲ್ಲಿ ಬೇರೆ ಬೇರೆ, ತದನಂತರ ಉತ್ತರ ಕನ್ನಡ ಇರಬಹುದು, ಕಾಡು ಪ್ರದೇಶಗಳ ನೆಟ್ವರ್ಕ್ ಸಮಸ್ಯೆ ಇತ್ತು ಅಂದ್ರೆ ಅಲ್ಲಿ ತೊಂದರೆ ಆಗ್ಬಹುದು. ನೋಡೋಣ, ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಮತ್ತೆ ಏನಾದರೂ ಅಪ್ಡೇಟ್ಸ್ಗಳು ಬಂದ್ರೆ ನಾವು ಅಪ್ಡೇಟ್ ಅನ್ನು ಮಾಡ್ತಾ ಇರ್ತೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಜಕಾರ ಅಕಾಡೆಮಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ಒಂದು ವಿಡಿಯೋವನ್ನು ಅತಿ ಹೆಚ್ಚಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.